ನನ್ನ ಜಿಗಿಜೇವಣಿ ಗ್ರಾಮದ ಈ ಶ್ರವಣ ಮಾಸದ ಸಪ್ತಾಹ ನಿಮಿತ್ತವಾಗಿ ಕಂಠಿ ಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷ ಮಾಡ್ತಾರೆ. ಆಗ ಬಹಳ ಭವ್ಯ ಒಂದು ಭಕ್ತಿಯನ್ನಿಟ್ಟು ಬಹಳ ದೂರದಿಂದ ಎಲ್ಲಾ ಸಿದ್ಧರನ್ನ ಬರಮಾಡಿಕೊಂಡು ಭೇಟಿ ಕಾರ್ಯಕ್ರಮ, ಸಂತಾನರು ಸತ್ಸಂಗದ ಕಾರ್ಯಕ್ರಮ ಮತ್ತು ಎಲ್ಲಾ ಜನರಿಗೆ ಪ್ರಸಾದ ಊಟ ಮತ್ತು ಚಂಜಿ ಮಾಡಿ ಮತ್ತೆ ಇದು ಭಗವಂತನ ಸೇವೆ ಇದು ಪ್ರತಿ ವರ್ಷ ಮಾಡ್ತಾರೆ. ಬಹಳ ದೊಡ್ಡ ಕಾರ್ಯಕ್ರಮ ಅದ. ಇಂಥ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಬಹುಜನ್ಮದ ಪುಣ್ಯ ಬೇಕಾಗ್ತದೆ. ಹೌದು, ನಡೆಸೋರು ಬಹಳ ಮಹಾಮಾಯುಕ್ತಿಗಳನ್ನ ಬೇಕಾಗ್ತದೆ. ಹೌದು, ಅದಕ್ಕೆ ಅಂತ ಕಾರ್ಯಕ್ರಮಕ್ಕೆ ಹಿಂದೆಲ್ಲ ತಾವು ಪಾಲಿಟ್ಟಿರಿ. ಈ ಕಾರ್ಯಕ್ರಮಕ್ಕ ಯಾರೂ ಕುಂದ ಕೊರತೆಗಳನ್ನು ತರಬಾರದು. ಯಾಕಂತ ಕೇಳ್ರಿ. ಯಾಕಂದ್ರೆ ನಮಗೆ ದಿನ ಎಲ್ಲಾ ಇರ್ತಾವ. ಹಿಂದಿಂದ ವಿಶೇಷ ಈ ಅನುಭವ ತೊಳೆದು ಬಹಳ ಮುಖ್ಯ ಅದ. ಹೌದು, ನಮಗೆ ದಿನ ಕುಡಿದಿರ್ತದ, ಜಗಳ ಇರ್ತದ, ದಂಗಾಲ್ ಇರ್ತದ, ದಿನ ಇರ್ತದ ಸಂಸಾರದ. ಹಿಂದಿನ ಒಂದು ದಿನ 5 ಗಂಟೆವರೆಗೆ ಬಹಳ ದೂರದಿಂದ ಒಂದು 9 ದೇವರುಗಳನ್ನ ಬರಮಾಡಿಕೊಂಡಿರು. ಬಹಳ ದೂರದಿಂದ ಬಂದಾರ ಅವರು. ಇಲ್ಲಿ ಹೆಂಗ ಕಾರ್ಯಕ್ರಮ ಆಗ್ಬೇಕಪ್ಪ? ಜಿಕ್ಷೇವಣಿಯಲ್ಲಿ 101 ಮಂದಿ ಧರ್ಮರಲ್ಲಿ ಒಬ್ಬ ಸಿದ್ಧ ಕಂಠಿ ಸಿದ್ಧ. ಅಂತವನ ಜಾತ್ರೆ ಜಿಗಿಜೇಣಿ ಅವ್ರು ಹೆಂಗ ಮಾಡ್ತಾರಪ್ಪ ಅನ್ನಂತ ಸುದ್ದಿ ಎಲ್ಲ ಕಡೆ ಹೊಗಳಬೇಕು. ಹೌದು, ಯಾಕಂದ್ರೆ ಆ ವಿಷಯಕ್ಕೆ ಕುಂದ ತರಬಾರದು. ಎಲ್ಲ ಹೇಳಿ ಮೊದಲು ನಿಮಗೆ ಏನಂತೀಯಲ್ಲ. ಹೌದು, ಅಂದ್ರೆ ಇವು 2 ಮೇಳಗಳಿಂದ ಏನು ಲಾಭ ತಕ್ಕೋಬೇಕನ್ನೋದು ತಮ್ಮ ಕಡೆ ಅದ. ಹೌದಲ್ಲಿ ಅದು ನಮಗೆ ಸಿಗಬೇಕಾದ್ರೆ ಮಹಾತ್ಮರು ಹೇಳ್ತಾರೆ, ಭೌತ ಸುಕೃತಾರ್ಥ ನೋಡಿ ಅಂದ್ರೆ ಏನ್ರಿ? ನಮಗೆ ಏನು ಬೇಕಂದ್ರೆ ಬಹಳ ಜನ್ಮದ ಪುಣ್ಯದಿಂದ ಇದು ನಮಗೆ ಸಿಕ್ಕಾಗ ಈ ಮಾನವ ಜನ್ಮ. ಮನುಷ್ಯನಲ್ಲಿ ಇನ್ನೊಂದದ ಏನದರಿ? ಸುಖ ನಮ್ಮ ಕೈ ಬಿಟ್ಟು ಹೋಗಬಾರದು, ದುಃಖ ನಮಗೆ ಬರಬಾರದು. ಹೌದು, ಹೀಗಾಗಿ ಇವೆಲ್ಲ ಜಾತ್ರೆ ಮಾಡತ್ತಿದ್ದೇವೆ. ಸುಖ ನಮಗೆ ಬೆನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ. ಸುಖ ನಮ್ಮ ಕೈ ಬಿಟ್ಟು ಹೋಗಬಾರ್ದು, ದುಃಖ ಮಾತ್ರ ನಮಗೆ ಬರಬಾರದು, ಒಂದೇ ಬರಬಾರದು. ನಮಗೆ ಎಲ್ಲರಲ್ಲಿ ಇದೇ ಅದಲ್ರಿ. ಇದು ನಮಗೆ ಸುಖ ಶಾಶ್ವತ ಆಗಿ ಇರ್ಬೇಕಾದ್ರೆ ನೀವು ಹೆಂಗಿರ್ಬೇಕನ್ನೋದು ಅದ್ರೊಳಗೆ ಇರಬೇಕಲ್ಲ. ಈಗ ಹಂಗಾಗಿದೆ, ಈಗ ಮನಗಂಡಿದ್ದೆವು. ಸುಖ ನಿನಗೆ ಶಾಶ್ವತ ಇರ್ಬೇಕಾದ್ರೆ ನೀ ಹಂಗ ಇದ್ರೆ ಸುಖ ನಿನಗೆ ಸಿಗುತ್ತದ. ಈಗ ಇದ್ದೇ ನೋಡಿ ಪರಿಸ್ಥಿತಿ. ಇದ್ರ ಬಿಟ್ಟು ಏನು ಹೇಳಿ ಇಲ್ರಿ. ಏನ್ರಿ ನಿಮಗೆ ಇರ್ಲಾಕ ಬ್ಯಾಡ ಅನ್ನೋದಿಲ್ಲ. ಇರಂಗಿರ್ರಿ, ಇಲ್ಲಾರ್ದಂಗ ಇರ್ಬ್ಯಾಡ್ರಿ. ಇರಂಗಿರ್ರಿ, ಇಲ್ಲಾರ್ದಂಗ ಇರ್ಬೇಡ್ರಿ. ಅಂತ ಇರಂಗೆ ಇದ್ದೇವೆ, ಕಾಣಿಸ್ಲಿಕ್ಕಿದ್ದೇವು. ಇರ್ಲಿ, ನಾವು ಮಾಡುವ ಭಕ್ತಿ ಎಂತದ ನಾವೆಲ್ಲರೂ ಇಲ್ಲಿ ಕೂಡಿರಿ. ಹೌದು, ಎದಕ್ಕೆ ಕೂಡಿದೆವು? ಎದಕ್ಕೆ? ಭಕ್ತಿಗಾಗಿ. ಹೌದು, ನಮ್ಮ ಸಂಸಾರದಲ್ಲಿ ಮಾಡುವಂತ ಅನೇಕ ತಿಳಿಲಾರದೆ ತಪ್ಪಾಗ್ಯಾವ. ಹೌದು, ಈ ಪೌಳಿ ಒಳಗೆ ಬಂದು ಈ ಧರ್ಮದ ಭೇಟಿ, ಈ ದರ್ಶನ, ಈ ಪೌಳಿ ಒಳಗೆ ಕೂತು ನಮ್ಮ ಕರ್ಮ ಕಳ್ಕೋಬೇಕಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತಿನ ದಿವಸ ಇಲ್ಲಿ ಬಂದಿವಿ. ತಿಳಿಲಾದ್ರೆ ಆಗ್ಯಾವಲ್ಲಿ ತಪ್ಪ. ಹೌದು, ಅದು ಇಲ್ಲಿ ಕಳ್ಕೊಳಕ ಬರ್ತದೆ. ಹೌದು, ಮತ್ತೆ ಇಲ್ಲಿ ಬಂದ ತಪ್ಪು ಮಾಡಿದ್ರಿ 7 ಜನ್ಮ ನಿಮ್ಮ ಬೆನ್ನು ಬಿಡುವುದಿಲ್ಲ. ಇದನ್ನು ತಿಳ್ಕೋಬೇಕು. ಹೌದು, ಇಲ್ಲಿ ಬಂದು ತಪ್ಪು ಮಾಡಿದ್ರಿ. ಇವ್ರೆಲ್ಲಾ ಸನ್ಮುಖದಲ್ಲಿ ಕೂತಾರ. ಹೌದು, ಅವರು ತುಳಿದ ಭೂಮಿ ಅದ. ಇಲ್ಲಿ ತಪ್ಪು ಮಾಡಿದ್ರೆ 7 ಜನ್ಮ ನಮ್ಮ ಬೆನ್ನು ಬಿಡುದಿಲ್ಲ. ಈ ತಪ್ಪ. ಹೌದು, ಏನು ಸಂಸಾರದೊಳಗೆ ಮಾಡೀನಿ ಅದು ಇಲ್ಲಿ ಕಳಿಲೆಕ್ಕ ಬರ್ತದ. ಇಲ್ಲಿ ಮಾಡುದು ತಪ್ಪು ಕಳಿಲೆಕ್ಕ ಬರುವುದಿಲ್ಲ. ಇದನ್ನು ನಿಮ್ಮ ತೆರೆಯಾಗಿರ್ಬೇಕು. ಹೌದು, ಅಂತ ಭಕ್ತಿ ನಮ್ಮಲ್ಲಿರ್ಬೇಕು. ಹೌದು, ಯಾಕಂದ್ರೆ ಸತ್ರಾಜಿತನ ಮಗಳು ಸತ್ಯಭಾಮಿ. ಹೌದು, ಆಕಿನೂ ಭಕ್ತಳೆ, ಕೃಷ್ಣನ ಹೆಂಡತಿ. ಹೌದು, ರಾಧಾನು ಕೃಷ್ಣನ ಹೆಂಡತಿನೇ. ಹೌದು, ಆಕಿನೂ ಕೃಷ್ಣನ ಮ್ಯಾಗ ಭಕ್ತಿನೇ. ಹೌದು, ಖರೆ ಆಕಿ ಜಳಕ ಮಾಡುವೊಳಗೆ ಕೃಷ್ಣ ಬಂದಂತ ಮನಿಗೆ. ಯಾರು ಜಳಕ ಮಾಡುವೊಳಗೆ? ರಾಧಾ ಜಳಕ ಮಾಡುವೊಳಗೆ ಕೃಷ್ಣ ಬಂದ. ಹೌದು, ಪರಮಾತ್ಮ ಬಂದಂತ ಹೇಳಿ ನಿಸಂಗ ಓಡಿ ಬಂದಳಂತ ಬಸಲ. ಅರಿವಿ ಉಡ್ಲಾರ್ದೆ ಬಂದು ಮಣಿ ಹಾಕಿದಳು. ಮಣಿ ಮೇಲೆ ಕುಂದ್ರ ಅಂತ ಹೇಳಿ ಮಣಿ ಹಂಗ ಹಾಕದ್ರಿ. ಉರ್ಪಾಟಿ ಹಾಕದ್ರು ಹೊಂಚಿ ಮ್ಯಾಗ ಇರ್ತಾವ. ಹೊಂಚಿದ್ದ ಮ್ಯಾಲ ಕುಂದ್ರ ಕುಂತ ಹುಟ್ಟ್ಯಾಗ ಬಾಳಿಕಾಯಿ ತಂದು ಬಾಳಿಕಾಯಿ ಸುರಿದು ಸ್ವರ್ತಿ ಕೃಷ್ಣನ ಬಾಯಾಗ ಬರ್ತಾಳ. ಬಾಳಿಕಾಯಿ ತಾಕಿತ ನಿತ್ತು ಹಾಕಿದ್ರು ಕೆಲಸ ಮಾಡ್ಲಾರ್ದ್ರಿ. ನೆರಮನಿ ಮುದುಕಿ ಬತ್ತು. ನೆರಮನಿ ಮುದುಕಿ ಬತ್ತು ನೋಡಿದಳು. ಇಕ್ಕೇರಿ ರಾಧಾ ನಿಸಂಗದಾಳ, ಕೃಷ್ಣ ಬಂದಾನ.
ಮನಿ ಉರುಪಾಟ್ಲಿ ಹಾಕ್ಯಾಳ ಸ್ವಟ್ಟಿ ಬಾಯಾಗ ತುರುಕ್ತಾಳ ಬಾಳಿಕಾಯಿ ತಾತಿತ್ತಾಳ ಹಿಂಗ್ಯಾಕ ಮಾಡ್ತಾಳ ಅಂತೇಳಿ ರಾಧಿ ಅಂದ್ರೆ ನೆರಮನಿ ಮುದುಕಿ ದೃಶ್ಯದ ಮುದುಕಿ ಮೇಯ್ನಾಗ ಏನ್ ಹುಟ್ಟಿದೆ ಕೃಷ್ಣ ಬಂದಾನ ಅವಾಗ ನೋಡ್ತಾಳ ಓಡಿ ಹೋಗಿ ಸಿರಿ ಉಟ್ಟು ಬಂದು ಕೃಷ್ಣಗೆ ಎಬಸಿ ಮಣಿ ಶಿಸ್ತಾಕಿ ಮ್ಯಾಲ ಕುಂಡ್ರಿಸಿ ಬಾಳಿಕಾಯಿ ಸುದ್ದ ಅವನ ಬಾಯಾಗ ತುರುಕಿ ಸ್ವಟ್ಟಿ ತಾತಿಂದಳು ಅವಾಗ ಕೃಷ್ಣ ಹೇಳ್ದ ಏನಂತ ಅಂದ್ರೆ ಕೃಷ್ಣ ರಾಧ ಆಗಾಯದ ರುಚಿ ಹೋಯ್ತಂದ ಕೃಷ್ಣ ಆಗಾಯ ರುಚಿ ಇತ್ತು ಆ ರುಚಿ ಹೋಯ್ತಂದ ನೋಡ್ರಿ ತಮ್ಮ ಪರಮಾತ್ಮನ ಸೇವಾದೊಳಗ ಮಗ್ನಾಗಿ ಅವನಿಗೆ ಮಣಿ ಹಂಗ ಹಾಕ್ಯಾಳ ಗೊತ್ತಿಲ್ಲ ಅವನ ಮೈನಾಗ ಸೀರಿ ಆದಿಲ್ಲ ಅನ್ನೋದು ಗೊತ್ತಿಲ್ಲ ಇದಕ್ಕೆ ಯಾರು ಅನ್ನಿಸ್ತಾರಂದ್ರ ಪರಮಾತ್ಮ ಅನ್ನಿಸ್ತಾರ ಹೌದು ಹಂಗ ತಾವೆಲ್ಲರೂ ಸಂಸಾರ ಬಿಟ್ಟು ಇಲ್ಲಿ ಬಂದಿರಿ ಇಲ್ಲಿ ಎದಕ್ಕೆ ಬಂದಿದ್ದೇವು 4 ಮಾತ 4 ಸಿದ್ಧರ ಗುಡಿ ಕೇಳಿ ನಮ್ಮ ಜನ್ಮ ಪವಿತ್ರ ಮಾಡ್ಕೋಬೇಕಂತ ಹೇಳಿ ನಮಗೇನು ಬಹಳ ಮಾತಾಡುದಿಲ್ಲ ನಾವು ನೀವ್ ಎಷ್ಟೇ ಹೇಳ್ತೀರಿ ಅಷ್ಟೇ ಮಾತಾಡ್ತೇವೆ ನೀವ್ ಏನ್ ಹೇಳ್ತೀರಿ ಅದೇ ಕೇಳ್ತೇವೆ ನಮ್ಮ ಶಿರಾಡೋಣ ಗುರುಜಿ ಅವರು ಬಂದಾರ ಅವ್ರಿಗೆ ನಮಗೊಂದು ಏನಾರ ವಾದ ನಡೀಲಿ ಅಂದ್ರೆ ನಡೀತದ ಯಾರಿ ಅವ್ರದವ್ರು ಹಾಡ್ಲಿ ನಮ್ಮದು ನಾವು ಹಾಡ್ಲಿ ಅಂದ್ರೆ ಹಂಗೂ ಮಾಡ್ತೇವೆ ಖರೆ ಒಳ್ಳೆದ ಅನುಭವ ನೀವು ಯಾರೇ ಕಮಿಟಿ ಅವರು ಠರಾವ್ ಮಾಡ್ಕೊಂಡಿರ್ತೀರಿ ಅಂದ್ರೆ ಸಭಾದಲ್ಲಿ ಬಂದು ಹೇಳಿ ಇದ್ರ ಮೇಲೆ ನೀವು ಮಾತಾಡ್ರಿ ಅಂತ ಹೇಳಿದ್ರೆ ನಾವು ಮಾತಾಡ್ತೇವೆ ಇಲ್ಲಿ ಯಾರೇ ನಿಮ್ಮದು ನೀವು ಅಂದ್ರೆ ಹಂಗೂ ಮಾಡ್ತೇವೆ ಬರ್ತದ ಮಾಡ್ಲಿಕ್ಕೆ ಬರ್ತದ ಅದಕ್ಕೆ ತಾವ್ ಯಾವ್ದಾರೆ ಒಂದು ವಿಷಯ ಮಾತಾಡ್ತೀನಿ ಅಂದ್ರೆ ಮಾತಾಡ್ರಿ ಇಲ್ಲಿ ಬ್ಯಾಡ ಅಂದ್ರೆ ಹೇಳ್ಬೇಡಿ ಗೌರಿ ಅಂಶದ ಮಾಸ್ತರ್ ರೆಡಿ ಅಲ್ಲ ಬಹಳ ಕಾರ್ಯಕ್ರಮ ತಮ್ಮ ಊರಾಗ ಆಗಿರ್ತಾವ ಯಾವ ವಿಷಯ ಅದು ವಿಷಯ ಆಗಬಾರ್ದಂತ ಏನಾರೇ ಒಂದು ವಿಷಯ ಇಂತ ನಡೀಲಿ ಅಂತ ಹೇಳಿದ್ರೆ ನಡೀಲಿ ಅಂತ ಬರ್ತದೆ ಸೂಕ್ಷ್ಮವಾಗಿ ಹೇಳಿಬಿಡಿ ಬರೀ ಮಲ್ಕರಿಗೌಡ ಹೇಳ್ತೀವಿ ನೀವು ಎಲ್ಲಾರು ಯಾವಾಗ ಹೇಳ್ತೀರಿ ಹೇಳ್ರಿ ಅದಕ್ಕೆ ಒಂದ್ 2-3 ವಿಷಯ ಹೇಳ್ತ ಅದಕ್ಕೆ ಎಲ್ಲಾರು ಕೂಡಿ ಕಾಳಿ ಕೊಟ್ಟಿರಿ ಅದು ಮಾಡೋದು ಹೌದು ಇನ್ನ ಕೂಡಲೇ ಕಾಳಿ ಕೊಟ್ಟು ಆದ್ರೆ ಯಾವುದು ಬೇಡ ಅಂದಾಗ ಶ್ರಮದ ಇದು ಯಾರದ ಅಭಿಪ್ರಾಯ ದಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಒಂದು ಹಣ ಶ್ರೇಷ್ಠ ಏನ ಗುಣ ಶ್ರೇಷ್ಠ ಎರಡು ಯಾಕ್ರಿ ಇನ್ನ ಮಾಯಾ ರೈತ ಶ್ರೇಷ್ಠ ಮಾಯಾ ಸಹಿತ ಶ್ರೇಷ್ಠ ನಿಮಗೂ ಕತ್ತಿಲ್ ಬಿದ್ದು ಯಾವಾಗ ಕೊಟ್ರೆ ಹೆಂಗ ಆಗ್ತದ ಅಲ್ಲ ನೀವು ಹೇಳ್ಬೇಕಲ್ಲ ಯಾರಿ ಅರುವ ಮೆಚ್ಚುವುದು ಶ್ರೇಷ್ಠ ಏನು ಜನ ಮೆಚ್ಚುವುದು ಶ್ರೇಷ್ಠ ಇದು ಇರ್ಲಿ ಆಯ್ತು ಮನ ಮೆಚ್ಚುವುದು ಶ್ರೇಷ್ಠ ಎಲ್ಲ ಜನ ಮೆಚ್ಚುವುದು ಶ್ರೇಷ್ಠ ಅನಂತ ವಿಷಯ ನಾವು ಇಟ್ಟಿದ್ದೇವೆ ನಮ್ಮ ಶಿರಾಡೋಣ ಗುರುಜಿ ಅವ್ರು ಹಿಡ್ಕೋತಾರೆ ಹೌದು ಅದಕ್ಕೆ ಬಹಳ ಮಾತಾಡುದಿಲ್ಲ ಇನ್ನೊಂದ್ 2-3 ತಾಸು ಮಾತಾಡಿ ಯೋಗಿನಾದ ಸಿದ್ಧ ಕೈಲಾಸದಲ್ಲಿ ಗುರು ಸೇವೆಯನ್ನ ಮಾಡಿ ಯಾವ ರೀತಿಯಿಂದ ಗುರುವಿನ ಪಾದ ಪೂಜೆಯನ್ನ ಮಾಡಿ ಗುರುವಿನ ಭೂಲೋಕ ತಿಳಿಸದ ಯಾರು ತಿಳಿಸಿದರು